ನಮಸ್ಕಾರ. ಚಿಲಿಪಿಲಿ ಕನ್ನಡ ಚಾನೆಲ್ನ 97ನೇ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 4, 5, 6ನೇ ತರಗತಿಯ ಮಕ್ಕಳಿಗೆ ಒಂದು ವಿಷಯದ ಬಗ್ಗೆ ಪ್ರಬಂಧವನ್ನು ಹೇಗೆ ಬರೆಯಬೇಕೆಂದು ಇಲ್ಲಿ ವಿವರಿಸಲಾಗಿದೆ. ಪ್ರಬಂಧ 3 ಹಂತಗಳನ್ನು ಹೊಂದಿರಬೇಕು. ಮೊದಲಿಗೆ ಪೀಠಿಕೆ ಅಂದರೆ ಇಂಟ್ರಡಕ್ಷನ್, ಪ್ರಬಂಧದ ಒಡಲು ಬಾಡಿ, ಉಪಸಂಹಾರ ಕನ್ಕ್ಲೂಷನ್. ಪ್ರಬಂಧವನ್ನು ಬರೆಯುವ ಮೊದಲು ಆ ವಿಷಯದ ಬಗ್ಗೆ ನೆನಪಿನ ನಕ್ಷೆಯನ್ನು ಈ ರೀತಿಯಲ್ಲಿ ತಯಾರಿಸಿಕೊಳ್ಳಬೇಕು. ಉದಾಹರಣೆಗೆ, ಒಂದು ಕುರಿಯ ಬಗ್ಗೆ ಪ್ರಬಂಧವನ್ನು ಬರೆಯಲು ಹೇಳಿದಾಗ ಮೊದಲಿಗೆ ಕುರಿಗೆ ಸಂಬಂಧಪಟ್ಟ ನಮಗೆ ಗೊತ್ತಿರುವ ಎಲ್ಲ ವಿಷಯಗಳನ್ನು ನೆನಪಿನ ನಕ್ಷೆಯಲ್ಲಿ ಹೇಗೆ ಬರೆಯಬೇಕೆಂದು ಇಲ್ಲಿ ತೋರಿಸಲಾಗಿದೆ. ಮೊದಲಿಗೆ ಪೀಠಿಕೆಯನ್ನು ಬರೆಯಬೇಕು. ನಾವು ನೆನಪಿನ ನಕ್ಷೆಯಲ್ಲಿ ಕೊಟ್ಟ ಮೊದಲಿನ ಅಂಶ ಸಾಕುಪ್ರಾಣಿ. ಇದಕ್ಕೆ ಪೀಠಿಕೆ ಕುರಿಯ ಬಗ್ಗೆ ಬರೆಯುತ್ತಿರುವುದರಿಂದ ಪೀಠಿಕೆ ಮನುಷ್ಯರು ತಮ್ಮ ಉಪಯೋಗಕ್ಕಾಗಿ ಸಾಕುಪ್ರಾಣಿಗಳನ್ನು ಸಾಕುತ್ತಾರೆ. ಇವು ಮನುಷ್ಯನಿಗೆ ಹಲವಾರು ರೀತಿಯಲ್ಲಿ ಉಪಯೋಗವಾಗುತ್ತದೆ. ಸಾಕುಪ್ರಾಣಿಗಳಲ್ಲಿ ವಿವಿಧ ರೀತಿಯಲ್ಲಿ ಸಾಕುಪ್ರಾಣಿಗಳಿದ್ದು ಅವುಗಳಲ್ಲಿ ಮುಖ್ಯವಾಗಿ ನಾಯಿ, ಹಸು, ಕೋಳಿ, ಕುರಿ ಹೀಗೆ ಮುಂತಾದವು. ಅನಂತರ ನಾವು ಕುರಿಯ ವಿಷಯ ಬರೆಯುತ್ತಿರುವುದರಿಂದ ಸಾಕುಪ್ರಾಣಿಗಳು ಮನುಷ್ಯನಿಗೆ ಸ್ನೇಹಮಯವಾಗಿರುತ್ತವೆ. ಕುರಿಗಳು ಹುಲ್ಲು ಕಾಳುಗಳನ್ನು ತಿನ್ನುತ್ತವೆ. ಕುರಿಯಿಂದ ಉಣ್ಣೆ ಸಿಗುತ್ತದೆ. ಉಣ್ಣೆಯಿಂದ ಕಂಬಳಿಯನ್ನು ತಯಾರಿಸುತ್ತಾರೆ. ಕುರಿ ಹಾಲನ್ನು ಕೊಡುತ್ತದೆ. ಇದರ ಮಾಂಸವನ್ನೂ ಸಹ ಬಳಸುತ್ತಾರೆ. ಕುರಿ ಗೊಬ್ಬರವನ್ನು ವ್ಯವಸಾಯದಲ್ಲಿ ಬಳಸುತ್ತಾರೆ. ಕುರಿಗಳು ಹೆಚ್ಚಾಗಿ ಬಿಳಿ ಮತ್ತು ಕಪ್ಪು ಬಣ್ಣಗಳಲ್ಲಿ ಕಾಣಸಿಗುತ್ತವೆ. ಇವು ಸಾಮಾನ್ಯವಾಗಿ ಗುಂಪು ಗುಂಪಾಗಿ ಇರುತ್ತವೆ. ಇದನ್ನು ಕುರಿಗಳ ಹಿಂಡು ಎನ್ನುತ್ತಾರೆ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಕುರಿಗಳು ಬಿದ್ದಂತೆ ಎಂಬ ಗಾದೆಯೂ ಇದೆ. ಉಪಸಂಹಾರ ಅಂದ್ರೆ ಪ್ರಬಂಧದ ಕನ್ಕ್ಲೂಷನ್. ಕುರಿ ಮುಗ್ಧತೆಯ ಸಂಕೇತ ಎಂದು ಹೇಳಬಹುದು. ಸಾಕುಪ್ರಾಣಿಗಳು ತುಂಬಾ ಹೊಂದಿಕೊಳ್ಳುತ್ತವೆ ಮತ್ತು ತುಂಬಾ ಸೂಕ್ಷ್ಮವಾಗಿ ಗ್ರಹಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಅನೇಕ ರೀತಿಯಲ್ಲಿ ನಮಗೆ ಅವು ಸಹಾಯಕವಾಗಿವೆ. ಅನಂತರ ನಾವು ಪೂರ್ಣಗೊಂಡ ಪ್ರಬಂಧವನ್ನು ನೋಡಿದಾಗ ಈ ರೀತಿ ಮುಕ್ತಾಯಗೊಂಡಿರುವುದು ಕಾಣಸಿಗುತ್ತದೆ. ಪೀಠಿಕೆ: ಮನುಷ್ಯರು ತಮ್ಮ ಉಪಯೋಗಕ್ಕಾಗಿ ಸಾಕುಪ್ರಾಣಿಗಳನ್ನು ಸಾಕುತ್ತಾರೆ. ಇವು ಮನುಷ್ಯನಿಗೆ ಹಲವಾರು ರೀತಿಯಲ್ಲಿ ಉಪಯೋಗವಾಗುತ್ತವೆ. ಸಾಕುಪ್ರಾಣಿಗಳಲ್ಲಿ ವಿವಿಧ ರೀತಿಯ ಪ್ರಾಣಿಗಳಿದ್ದು ಅವುಗಳಲ್ಲಿ ಮುಖ್ಯವಾಗಿ ನಾಯಿ, ಹಸು, ಕೋಳಿ, ಕುರಿ ಹೀಗೆ ಮುಂತಾದವು. ಸಾಕುಪ್ರಾಣಿಗಳು ಮನುಷ್ಯನಿಗೆ ಸ್ನೇಹಮಯವಾಗಿರುತ್ತವೆ. ಕುರಿಗಳು ಹುಲ್ಲು ಕಾಳುಗಳನ್ನು ತಿನ್ನುತ್ತವೆ. ಕುರಿಯಿಂದ ಉಣ್ಣೆ ಸಿಗುತ್ತದೆ. ಉಣ್ಣೆಯಿಂದ ಕಂಬಳಿಯನ್ನು ತಯಾರಿಸುತ್ತಾರೆ. ಕುರಿ ಹಾಲನ್ನು ಕೊಡುತ್ತದೆ. ಇದರ ಮಾಂಸವನ್ನೂ ಸಹ ಬಳಸುತ್ತಾರೆ. ಕುರಿ ಗೊಬ್ಬರವನ್ನು ವ್ಯವಸಾಯದಲ್ಲಿ ಬಳಸುತ್ತಾರೆ. ಕುರಿಗಳು ಹೆಚ್ಚಾಗಿ ಬಿಳಿ ಮತ್ತು ಕಪ್ಪು ಬಣ್ಣಗಳಲ್ಲಿ ಕಾಣಸಿಗುತ್ತವೆ. ಇವು ಸಾಮಾನ್ಯವಾಗಿ ಗುಂಪು ಗುಂಪಾಗಿ ಇರುತ್ತವೆ. ಇದನ್ನು ಕುರಿಗಳ ಹಿಂಡು ಎನ್ನುತ್ತಾರೆ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಕುರಿಗಳು ಬಿದ್ದಂತೆ ಎಂಬ ಗಾದೆಯೂ ಇದೆ. ಉಪಸಂಹಾರ: ಕುರಿ ಮುಗ್ಧತೆಯ ಸಂಕೇತ ಎಂದು ಹೇಳಬಹುದು. ಸಾಕುಪ್ರಾಣಿಗಳು ತುಂಬಾ ಹೊಂದಿಕೊಳ್ಳುತ್ತವೆ ಮತ್ತು ತುಂಬಾ ಸೂಕ್ಷ್ಮವಾಗಿ ಗ್ರಹಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಅನೇಕ ರೀತಿಯಲ್ಲಿ ನಮಗೆ ಅವು ಸಹಾಯಕವಾಗಿವೆ. ಈ ಚಾನೆಲ್ನಲ್ಲಿ ಬರುತ್ತಿರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಉಪಯುಕ್ತವಾಗಿದೆ. ಈ ವಿಡಿಯೋಗಳಲ್ಲಿ ತೋರಿಸಲಾಗಿರುವ ಚಟುವಟಿಕೆಗಳನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ, ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವಾಕ್ಗೆ ಸಹ ಬಳಸಿಕೊಳ್ಳಬಹುದು. ಹಾಗೂ ಶಿಕ್ಷಕರು ಸಹ ಮಕ್ಕಳಿಗೆ ಹೋಮ್ವರ್ಕ್ ಕೊಡಲು, ಓರಲ್ ಟೆಸ್ಟ್ಗಳಿಗೆ ಹಾಗೂ
ಇಂಟರ್ನಲ್ ಅಸೆಸ್ಮೆಂಟ್ಗೂ ಸಹ ಬಳಸಿಕೊಳ್ಳಬಹುದು. ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸಲು ಮಕ್ಕಳ ಬಿಡುವಿನ ಸಮಯದಲ್ಲಿ ಈ ವಿಡಿಯೋಗಳನ್ನು ತೋರಿಸಬಹುದು. ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ವಂದನೆಗಳು.